ಸಚಿವ ರಾಜನ್ನ ಉಳಿಸಿಕೊಳ್ಳೋದಕ್ಕೆ ಅಂದ್ರೆ ಅವರ ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳೋಕೆ ಕೊನೆ ಕ್ಷಣದವರೆಗೂ ಕೂಡ ಮುಖ್ಯಮಂತ್ರಿಗಳು ಪ್ರಯತ್ನಿಸಿದ್ದಾರೆ. ಹೈಕಮಾಂಡ್ ಜೊತೆ ಕೊನೆ ಕ್ಷಣದವರೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ರಾಜೀನಾಮೆ ಹಿಂಪಡೆಯಲು ಪ್ರಯತ್ನವನ್ನ ನಡೆಸಿದ್ದಾರೆ ಸಿಎಂ. ಯಾಕಂದ್ರೆ ಆಪ್ತನ ರಾಜೀನಾಮೆ ಅವ್ರಿಗೂ ಒಂದು ರೀತಿ ಸ್ಟೆಪ್ ಬ್ಯಾಕ್ ಆದ ಹಾಗೆ ಅದನ್ನು ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ಇತ್ತು. ಹೈಕಮಾಂಡ್ ಬಳಿ ನೇರವಾಗಿ ಅವರೇ ಮಾತನಾಡಬೇಕಿತ್ತು, ಅರ್ಥಾತ್ ರಾಹುಲ್ ಗಾಂಧಿ ಅವರ ಬಳಿ ನೇರ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡಿ ಇದನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ನಡೆಸಿಲ್ಲ. ಬದಲಾಗಿ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆಗೆ ಈ ಬಗ್ಗೆ ಹಾಗಲ್ಲ ಹೇಳಿದ್ದು, ಹೀಗೆ ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ, ಮುಂದೆ ಈ ರೀತಿ ಆಗದೇ ಇರೋ ಹಾಗೆ ನೋಡ್ಕೊಳ್ತೀನಿ ಅಂತ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಕೊನೆಯವರೆಗೂ ಆ ಪ್ರಯತ್ನ ಆಗಿತ್ತು. ಆದರೆ ರಾಹುಲ್ ಗಾಂಧಿ ಹೇಳಿದ್ದಾರೆ ನೀವು ಕೊಡಿಸ್ಬೇಕು ಅಂತ ಕಟ್ಟಾಜ್ಞೆ ಬಂದದ್ರಿಂದ ಅದನ್ನ ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸಿಎಂಗಿತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಈಗ ಹೈಕಮಾಂಡ್ ಹೇಳಿದೆ ಅಂತ ಅಂದಮೇಲೆ ಅದನ್ನ ಕೊಡಿಸಲೇಬೇಕಾಗಿತ್ತು, ಬಟ್ ಆ ಪ್ರಯತ್ನ ನಡೆಸೇ ಇಲ್ಲ ಮುಖ್ಯಮಂತ್ರಿಗಳು ಅಂತ ಹೇಳೋ ಹಾಗಿಲ್ವಾ? ಹಾಗಿದ್ರೆ ಯಾರ ಜೊತೆಗೆ ಮಾತುಕತೆ? ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆಗ ಅಥವಾ ರಾಹುಲ್ ಗಾಂಧಿ ಜೊತೆಗೆ ಮಾತಾಡಿದ್ದಾರಾ? ಈಗ ಪ್ರಮುಖವಾಗಿ ರಾಜಣ್ಣ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ, ಅವರ ಮುಜುಗರದ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ನೋಡಿದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಒಂದ್ ರೀತಿಯಲ್ಲಿ ರಕ್ಷಣೆ ಮಾಡ್ತಾರೆ. ಅಂದ್ರೆ ಅದು ಒಳಗಿನ ಕಾರಣಕ್ಕೋಸ್ಕರವಾಗಿಯೋ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಆದ್ರೆ ಪ್ರಮುಖವಾಗಿ ಇಂತಹ ಸನ್ನಿವೇಶದಲ್ಲಿ ಎಲ್ಲೋ ಒಂದ್ ಕಡೆ ಅವರನ್ನ ಈಗ್ಲೂ ಕೂಡ ರಕ್ಷಣೆ ಮಾಡ್ಬೋದೇನೋ ಅಂತ ಅನ್ಕೊಂಡಿದ್ರೇನೋ, ಆದ್ರೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ತನಕ ಮಾತ್ರ ಹೋಗಿರ್ತಕ್ಕಂಥದ್ದು. ಆದ್ರೆ ರಾಹುಲ್ ಗಾಂಧಿ ಅವ್ರನ್ನ ತಲುಪಿಲ್ಲ. ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಕಡ್ಡಿ ತುಂಡು ಮಾಡದಂತೆ ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನನ್ನ ಹೋರಾಟವನ್ನ ನನ್ನ ಪಕ್ಷದ ಒಬ್ಬ ಸಚಿವನೇ ಪ್ರಶ್ನೆ ಮಾಡ್ತಾನೆ ಅಂದ್ರೆ, ಅದನ್ನ ನೇರವಾಗಿ ಮಾಡದೇ ಇರುವುದು ಪರೋಕ್ಷವಾಗಿ ಪ್ರಶ್ನೆ ಮಾಡ್ತಾನೆ ಅಂದ್ರೆ ನಾವು ಯಾವ ರೀತಿ ಹೋರಾಟವನ್ನ ಮಾಡೋದಕ್ಕಾಗತ್ತೆ? ಹಾಗಾಗಿ ಅದನ್ನ ನೀವು ತಲೆದಂಡ ಆಗ್ಬೇಕಾಗತ್ತೆ ಅಂತ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟ ಬಳಿಕ ವೇಣುಗೋಪಾಲ್ ಅದನ್ನ ಫಾರ್ವರ್ಡ್ ಮಾಡಿದ್ದಾರೆ. ತದನಂತರ ವೇಣುಗೋಪಾಲ್ ಮೂಲಕ ಸುರ್ಜೇವಾಲಾ ಅವರು ಕೂಡ ಫಾರ್ವರ್ಡ್ ಮಾಡಿರ್ತಕ್ಕಂಥದ್ದು. ಆದ್ರೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಇಬ್ಬರನ್ನು ಕೂಡ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ತನಕವೂ ಕೂಡ ಯಾವುದೇ ರೀತಿಯ ಒಂದು ವಿಚಾರವನ್ನ ಇದು ಮಾಡಲಿಲ್ಲ. ಆದ್ರೆ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಪ್ತನ ರಕ್ಷಣೆಗೆ ಕಡೆಯ ತನಕವೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರ ನಡೆಸಿ ಅಂತಿಮವಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಕೈ ಬಿಟ್ಟಂಗೆ ಕಾಣ್ತಾ ಇದೆ. ದಿವ್ಯಾ, ಓಕೆ, ಸಂಪರ್ಕದಲ್ಲಿರಿ ರವೀಶ್, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ.